ನಮಸ್ಕಾರ. ಕನ್ನಡ ಒನ್‌ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬುಕ್ಕವರಪು. ಮೋದಿ ಸರ್ಕಾರಕ್ಕೆ ಪ್ರಶ್ನೆ ಮಾಡುವುದು ಅಂದರೆ ಪ್ರಶ್ನೆ ಮಾಡುವವರು ಅಂದರೆ ಆಗಿ ಬರಲ್ಲ. ನೀವು ಪ್ರಶ್ನೆ ಮಾಡಿಬಿಟ್ರೆ ಮಾರನೇ ದಿನನೇ ನಿಮ್ಮ ಮನೆ ಬಾಗಿಲ ಮುಂದೆ ಯಾವುದಾದ್ರೂ ಒಂದು ಏಜೆನ್ಸಿ ಬಂದು ನಿಂತಿರುತ್ತೆ. ಅದು ಸಿಬಿಐ ಆಗಿರಬಹುದು, ಇಡಿ ಆಗಿರಬಹುದು, ಐಟಿ ಆಗಿರಬಹುದು, ಪೊಲೀಸ್ ಆಗಿರಬಹುದು, ಇನ್ಯಾವುದೋ ಯಾವುದೋ ಒಂದು ಬಂದು ನಿಂತಿರುತ್ತೆ. ಅಂಥದಕ್ಕೆ ಈಗ ಒಂದು ತಾಜಾ ಉದಾಹರಣೆ ಅಂದ್ರೆ ಇತ್ತೀಚೆಗೆ ತಮ್ಮ ಕಾಮಿಡಿಯಿಂದ ಸ್ಟ್ಯಾಂಡ್ ಅಪ್ ಕಾಮಿಡಿಯಿಂದ ಮತ್ತೆ ಸುದ್ದಿಯಲ್ಲಿರುವಂತಹ ಶೇಖರ್ ಸುಮನ್ ಅವರು ನಡೆಸ್ಕೊಳ್ತಾ ಇರುವಂತಹ ಒಂದು ಕಾರ್ಯಕ್ರಮ ಶೇಖರ್ ಟು ನೈಟ್. ಆ ಮೂಲಕ ಮೋದಿ ಸರ್ಕಾರವನ್ನು ಏನು ನಿರಂತರವಾಗಿ ಪ್ರಶ್ನೆ ಮಾಡ್ತಿದ್ದಾರೆ, ವ್ಯಂಗ್ಯ ಮಾಡ್ತಿದ್ದಾರೆ, ಅವರ ಪಾರ್ಟ್ನರ್ ಮತ್ತು ಈ ಶೇಖರ್ ಟು ನೈಟ್ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿಸ್ತಿರುವಂತಹ, ಅದಕ್ಕೆ ಫಂಡಿಂಗ್ ಮಾಡ್ತಿರುವಂತಹ ವ್ಯಕ್ತಿಯ ಮೇಲೆ ಮತ್ತು ಆ ವ್ಯಕ್ತಿಯ ಕಂಪನಿಯ ಮೇಲೆ ಇಡಿ ರೈಡ್ ಆಗಿದೆ. ಇಡಿ ರೈಡ್ ಆಗಿದೆ. ಆ ಮೂಲಕ ಶೇಖರ್ ಸುಮನ್ ಬಾಯಿ ಮುಚ್ಚಿಸೋ ಪ್ರಯತ್ನ ದೊಡ್ಡ ಮಟ್ಟದಲ್ಲಿ ನಡೆದಿದೆ ಅಂತಲೇ ಹೇಳಬೇಕು. ಸೊ ಏನಿದು ಬೆಳವಣಿಗೆ? ಶೇಖರ್ ಸುಮನ್ ಇತ್ತೀಚಿನ ದಿನಗಳಲ್ಲಿ ಸದ್ದು ಮಾಡ್ತಾ ಇರೋದು ಯಾವ ಕಾರಣಕ್ಕೆ ಮತ್ತು ಈ ಹಿಂದೆಯೂ ಸಹ ಅವರು ಹೇಗೆ ತಮ್ಮ ಕ್ಷೇತ್ರದಲ್ಲಿ ಕೆಲಸವನ್ನ ನಿರ್ವಹಿಸಿದ್ರು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನೀವು ಸ್ಟ್ಯಾಂಡ್ ಅಪ್ ಕಾಮಿಡಿಗಳನ್ನ ಫಾಲೋ ಅಪ್ ಮಾಡ್ತಿದ್ರೆ ಶೇಖರ್ ಸುಮನ್ ನಿಮಗೆ ಪರಿಚಿತ ವ್ಯಕ್ತಿಯಾಗಿರ್ತಾರೆ. ಇವತ್ತಲ್ಲ, ಸುಮಾರು ವರ್ಷಗಳಿಂದ ಅವರು ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡ್ತಾರೆ, ಕಾಮಿಡಿ ಶೋಗಳನ್ನ ಮಾಡ್ತಾರೆ. ಬಟ್ ಪೊಲಿಟಿಕಲಿ ಅವರು ಒಂದಷ್ಟು ವಿಮರ್ಶೆಯನ್ನ ಮಾಡ್ತಾರೆ, ವಿಶ್ಲೇಷಣೆ ಮಾಡ್ತಾರೆ, ಪ್ಲಸ್ ಕಾಮಿಡಿಯ ಮೂಲಕ ಪಂಚುಗಳ ಮೂಲಕ ಟೀಕೆ ಮಾಡುವಂತಹದ್ದು, ಪ್ರಶ್ನೆ ಮಾಡುವಂತಹದ್ದು ಮಾಡ್ತಾರೆ. ಮುಖ್ಯವಾಗಿ ಇಲ್ಲಿ ಪ್ರಶ್ನೆ ಪ್ರಶ್ನೆ ಅಂದ್ರೇನೆ ಮೋದಿ ಮತ್ತು ಮೋದಿ ಸರ್ಕಾರಕ್ಕೆ ಅಲರ್ಜಿ. ಪ್ರಶ್ನೆ ಕೇಳಬಾರ್ದು. ಕೇಳೋ ಹಾಗಿದ್ದರೆ ನೀವು ಪ್ರತಿಪಕ್ಷವನ್ನ ಪ್ರಶ್ನೆ ಕೇಳಬೇಕು, ರಾಹುಲ್ ಗಾಂಧಿಯನ್ನ ಪ್ರಶ್ನೆ ಕೇಳಬೇಕು, ಮಲ್ಲಿಕಾರ್ಜುನ ಖರ್ಗೆನ ಪ್ರಶ್ನೆ ಕೇಳಬೇಕು. ಬಿಜೆಪಿ ಆಡಳಿತ ಇರುವಂತಹ ರಾಜ್ಯಗಳನ್ನಲ್ಲ, ಕಾಂಗ್ರೆಸ್ ಆಡಳಿತ ಇರುವಂತಹ ರಾಜ್ಯಗಳನ್ನ ಮಾತ್ರ ಪ್ರಶ್ನೆ ಕೇಳಬೇಕು. ಬಿಜೆಪಿ ಆಡಳಿತದಲ್ಲಿರುವಂತಹ ರಾಜ್ಯಗಳಲ್ಲಿ ಅಥವಾ ನರೇಂದ್ರ ಮೋದಿ ಸರ್ಕಾರದ ಕುರಿತಾಗಿ ಕೇವಲ ಮಾವಿನ ಹಣ್ಣನ್ನ ಕುಯ್ಕೊಂಡು ತಿಂತೀರಾ, ಚೀಪ್ಕೊಂಡು ತಿಂತೀರಾ, ಜೇಬಲ್ಲಿ ಪರ್ಸ್ ಇಟ್ಟಿರ್ತೀರಾ ಇಲ್ವಾ? ಹೇಗೆ ನಿಮ್ಮಲ್ಲಿ ಇಂತಹ ತೇಜಸ್ಸು ನಿರಂತರವಾಗಿದೆ? ನಿಮಗೆ ಸುಸ್ತೇ ಆಗಲ್ವಾ? 18 ಗಂಟೆ ಕೆಲಸ ಮಾಡ್ತಿರಲ್ಲ, ನಿಮಗೆ ಸುಸ್ತಾಗಲ್ವಾ? ಇಂತಹ ಪ್ರಶ್ನೆಗಳನ್ನು ಕೇಳಬೇಕು. ಪ್ರತಿಪಕ್ಷಗಳನ್ನ ಮಾತ್ರ ಕೆಟ್ಟ ಕೊಳಕ ಭಾಷೆಯಲ್ಲಿ ಬೈಬೇಕು. ಆಗ ಮಾತ್ರ ನಿಮ್ಮನ್ನ ತಡ್ಕೊಳ್ತಾರೆ, ಇಲ್ಲದೆ ಹೋದ್ರೆ ತಡ್ಕೊಳಲ್ಲ. ಸೊ ಅಂತಹ ಕೆಲಸವನ್ನ ಈ ಶೇಖರ್ ಸುಮನ್ ಮಾಡ್ಕೊಂಡು ಬರ್ತಿದ್ದಾರೆ ಇತ್ತೀಚೆಗೆ ಅವರ ಹೊಸ ಶೋ ಮೂಲಕ. ಅವರ ಶೋ ಎಷ್ಟು ಎಫೆಕ್ಟಿವ್ ಆಗಿದೆ ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆ ಅಥವಾ ಒಂದೇ ಒಂದು ರೀಸನ್ ಹೇಳಬೇಕು ಅಂತಂದ್ರೆ, ಯಾವ ಚಾನಲ್ನವರು ಅವರನ್ನ ಎಂಟರ್ಟೈನ್ ಮಾಡಿಲ್ಲ, ಯಾವ ಚಾನಲ್ನಲ್ಲೂ ಆ ಶೋ ಬರ್ತಾ ಇಲ್ಲ. ಅವರು ಒಂದು ಯೂಟ್ಯೂಬ್ ಚಾನಲ್ ಮೂಲಕ ಅದನ್ನು ಮಾಡಬೇಕಾದ ಅನಿವಾರ್ಯತೆಗೆ ಒಳಗಾಗಿದ್ದಾರೆ. ಆಗ ಅರ್ಥ ಮಾಡ್ಕೊಳ್ಳಿ ಗೋಧಿ ಮಾಧ್ಯಮಗಳು ಅದನ್ನ ಯಾಕೆ ದೂರ ಇಟ್ಟಿದ್ದಾರೆ ಅಂತ. ಗೋಧಿ ಮಾಧ್ಯಮಗಳ ಹತ್ರ ಸೇರಿಸ್ತಿಲ್ಲ ಅಂದ್ರೆ ಅದರಲ್ಲಿ ಮೋದಿಯನ್ನ ಪ್ರಶ್ನೆ ಮಾಡುವ ಅಂಶಗಳು ಇದ್ದೇ ಇರುತ್ತೆ ಅಂತ. ಶೇಖರ್ ಸುಮನ್ ಈ ಹಿಂದೆಯೂ ಸಹ ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡ್ತಿರ್ಬೇಕಾದ್ರೆ ಚಾನಲ್ಗಳು ಮುಗಿಬಿದ್ದವ್ರ ಇದನ್ನ ತಗೊಳ್ತಿದ್ರು. ಯಾಕೆಂದ್ರೆ ಅವಾಗ 2014 ಹಿಂದೆ ಆಡಳಿತ ಪಕ್ಷವನ್ನ ಅವರು ಪ್ರಶ್ನೆ ಮಾಡ್ತಿದ್ರು. ಅಂದ್ರೆ ಆಗಿದ್ದಂತಹ ಯು ಪಿ ಎ ಸರ್ಕಾರವನ್ನ ಪ್ರಶ್ನೆ ಮಾಡ್ತಿದ್ರು, ಆಗಿದ್ದಂತಹ ಮನಮೋಹನ್ ಸಿಂಗ್ರನ್ನ ಪ್ರಶ್ನೆ ಮಾಡ್ತಿದ್ರು. ಆಗ ಈ ಗೋಧಿ ಮಾಧ್ಯಮಗಳು ಖುಷಿ ಖುಷಿಯಾಗಿ ಇವರನ್ನ ಬೆಳೆಸ್ತಾ ಇತ್ತು. ಈಗ ಒಂದು ಚಾನಲ್ ಸಹ ಅವರು ಶೋ ಅನ್ನ ಪ್ರಸಾರ ಮಾಡಲ್ಲ, ಬರೀ ಯೂಟ್ಯೂಬ್. ಹಾಗಾದ್ರೆ ಏನು ಪ್ರಶ್ನೆ ಮಾಡ್ತಿದ್ದಾರೆ? ಪ್ರತಿಯೊಂದನ್ನು ಪ್ರಶ್ನೆ ಮಾಡ್ತಿದ್ದಾರೆ. ನೀಟ್ ಎಕ್ಸಾಮ್ ಇಂದ ಹಿಡಿದು, ನೀಟ್ ಪೇಪರ್ ಲೀಕ್ ಇಂದ ಹಿಡಿದು ಇತ್ತೀಚಿನ ದಿನಗಳಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಮೇಲೆ ಆಗ್ತಿರುವಂತಹ ದೌರ್ಜನ್ಯದಿಂದ ಹಿಡಿದು ಈ ರಾಘವ್ ಚಡ್ಡಾ ವೆಸ್ಟ್ ಬೆಂಗಾಲ್ನಲ್ಲಿ ಎಲ್ಲರೂ ಬಿಜೆಪಿಗೆ ಬಂದಿರೋದು, ಆ, ಎಲ್ಲವನ್ನೂ ಸಹ ತಮ್ಮದೇ ರೀತಿಯಾದಂತಹ ವ್ಯಂಗ್ಯದ ಮೂಲಕ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ ಶೇಖರ್ ಸುಮನ್. ಸೊ ಅದು ಬಿಜೆಪಿಗೆ, ನರೇಂದ್ರ ಮೋದಿಗೆ, ಎನ್ ಡಿ ಎಗೆ ತಡ್ಕೊಳಕ್ ಸಾಧ್ಯನೇ ಇಲ್ಲ. ಸೊ ಈಗೇನ್ ಮಾಡಿದ್ದಾರೆ? ಅವರ ಪಾರ್ಟ್ನರ್ ಒಬ್ರು ಇದ್ದಾರೆ. ಯಾರ ಪಾರ್ಟ್ನರ್? ಶೇಖರ್ ಸುಮನ್ ಪಾರ್ಟ್ನರ್. ಆ ಪಾರ್ಟ್ನರ್ ಹೆಸರು ಧರ್ಮೇಶ್ ಸಂಗಾನಿ ಅಂತ. ಅವರೇ ಈ ಯೂಟ್ಯೂಬ್ ಚಾನಲ್, ಈ ಕಾರ್ಯಕ್ರಮದ ಪ್ರಾಯೋಜಕರು ಅಂತ ಹೇಳಲಾಗ್ತಿದೆ. ಪ್ಲಸ್ ಈ ಹಿಂದೆಯೂ ಸಹ ಅವರು ಒಂದಷ್ಟು ಒಟ್ಟಿಗೆ ಬಿಸ್ನೆಸ್ ಗಳನ್ನ ಮಾಡಿದ್ದಾರೆ, ಪಾರ್ಟ್ನರ್ಗಳಾಗಿ ಕೆಲಸ ಮಾಡಿದ್ದಾರೆ. ಕಲಾನಿ ಇಂಪೆಕ್ಸ್ ಅನ್ನುವಂತಹ ಒಂದು ಕಂಪನಿಯನ್ನು ಇಟ್ಕೊಂಡಿದ್ದಾರೆ. ಆ ಕಂಪನಿ ವಿಚಾರವಾಗಿ ಈಗ ಅವರ ಮೇಲೆ ಇಡಿ ದಾಳಿ ಆಗಿದೆ. ಕಳೆದ ವರ್ಷ, ಈ ಹಿಂದಿನ ವರ್ಷ ಎಲ್ಲ ಫಾರಿನ್ ಫಂಡ್ಗಳು ಬಂದಿದೆ, ಅದು ಲೆಕ್ಕ ತೋರಿಸಿಲ್ಲ ಅಂತ ಈಗ ಎಚ್ಚೆತ್ತುಕೊಂಡು
ಇಡಿ ಬಂದಿದೆಯಂತೆ. ಸೊ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಹೇಗೆಲ್ಲ ಹುಡುಕ್ತಾರೆ ಇವರು ದಾಳಿ ಮಾಡೋದಕ್ಕೆ. ಇವರನ್ನ ಪ್ರಶ್ನೆ ಮಾಡಿದ ತಕ್ಷಣನೇ ಏನೆಲ್ಲ ಈ ಹಿಂದಿನ ವರ್ಷ ಅದಕ್ಕೆ ಹಿಂದಿನ ವರ್ಷ ಯಾವಾಗಲೋ ಇವರೇನೋ ಮಾಡಿದಾರಂತೆ, ಅದನ್ನ ಈಗ ಇವರು ತನಿಖೆ ಮಾಡೋದಕ್ಕೆ ಬಂದಿದ್ದಾರಂತೆ. ಹೋಗಿ ಅವ್ರಿಗೆ ಇಲ್ಲದ ಕಾಟವನ್ನು ಕೊಡ್ತಾ ಇದ್ದಾರೆ. ಆ ಮೂಲಕ ಶೇಖರ್ ಸುಮನ್ ಮೇಲೆ ಒತ್ತಡ ಹಾಕುವಂತಹ ಪ್ರಯತ್ನ ನಡೀತಾ ಇದೆ ಅಂತ ನಮಗೆ ಸ್ಪಷ್ಟವಾಗಿ ಅರ್ಥ ಆಗತ್ತೆ. ಅದರಲ್ಲೂ ಶೇಖರ್ ಸುಮನ್ನ ಈ ಶೇಖರ್ ಟುನೈಟ್ ಕಾರ್ಯಕ್ರಮವನ್ನ ಪ್ರಾಯೋಜನೆ ಮಾಡ್ತಿರೋದು ಅದೇ ವ್ಯಕ್ತಿ ಅನ್ನೋದಾದರೆ ಆ ಕಾರ್ಯಕ್ರಮವನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗತ್ತೆ ನಮಗೆ. ಯಾಕಂದ್ರೆ ನರೇಂದ್ರ ಮೋದಿ ಅವರ ನಡವಳಿಕೆ, ಬಿಜೆಪಿಯ ನಡವಳಿಕೆ, ಸಂಘ ಪರಿವಾರದ ನಡವಳಿಕೆ, ಈ ಟ್ರೋಲ್ಗಳು, ₹2 ಭಕ್ತರು ಎಲ್ಲರೂ ಸಹ ಕಳೆದ 10-12 ವರ್ಷಗಳಿಂದ ಮಾಡ್ಕೊಂಡು ಬಂದಿರೋದೇ. ಮೋದಿಯನ್ನ ಪ್ರಶ್ನೆ ಮಾಡಿದ ತಕ್ಷಣ, ಮೋದಿ ಸರ್ಕಾರವನ್ನ ಪ್ರಶ್ನೆ ಮಾಡಿದ ತಕ್ಷಣ ಅವರು ದೇಶದ್ರೋಹಿಗಳು, ಪಾಕಿಸ್ತಾನಿಗಳು, ವಿದೇಶಿ ಏಜೆಂಟ್ಗಳು, ಧರ್ಮದ್ರೋಹಿಗಳು ಎಲ್ಲವೂ ಒಟ್ಟೊಟ್ಟಿಗೆ ಬಿರುದುಗಳನ್ನು ಕೊಟ್ಟು ಅವರನ್ನ ಟ್ರೋಲ್ ಮಾಡುವಂಥದ್ದು, ಅವರ ಮನೋಸ್ಥೈರ್ಯವನ್ನು ಕುಗ್ಗಿಸೋದಕ್ಕೆ ಏನೆಲ್ಲ ಮಾಡಬಹುದು, ಕೆಟ್ಟ ಕೊಳಕ ಬೈಗುಳ ಎಲ್ಲವನ್ನು ಸಹ ಪ್ರಯೋಗ ಮಾಡ್ಕೊಂಡು ಬರ್ತಾರೆ. ಈ ₹2 ಭಕ್ತರು ಇದೆಲ್ಲ ಮಾಡ್ತಿದ್ರೆ ಮೇಲೆ ಲೆವೆಲ್ ಅಲ್ಲಿ IT, ED, CBI, ಪೊಲೀಸು ಇದನ್ನ ಬಳಸ್ಕೊಂಡು ಅವರು ಆ ಲೆವೆಲ್ ಅಲ್ಲಿ ಕೆಲಸ ಮಾಡ್ತಾರೆ. ಸೊ ಎನಿಹೌ ಈ ದೇಶದಲ್ಲಿ ಪ್ರಶ್ನೆ ಮಾಡೋದನ್ನ ಬ್ಯಾನ್ ಮಾಡಲಾಗಿದೆ ಅಂತ ಇವ್ರು ಅರ್ಥ ಮಾಡ್ಕೊಳ್ಬೇಕು. ಇವ್ರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಯಾರು? ಈ ಪ್ರಶ್ನೆ ಮಾಡುವವರು, ನಮ್ಮಂತವ್ರು. ನಮ್ಗೆ ಅರ್ಥನೇ ಆಗ್ತಿಲ್ಲ. ಪ್ರಶ್ನೆ ಮಾಡೋದನ್ನ ಬ್ಯಾನ್ ಮಾಡಲಾಗಿದೆ ಅಂದ್ರೆ, ಪ್ರಶ್ನೆ ಮಾಡೋದನ್ನ ಬ್ಯಾನು ಅಂದ್ರೆ ವಿಪಕ್ಷಗಳನ್ನ ಪ್ರಶ್ನೆ ಮಾಡಿ ನಿಮ್ಗೆಲ್ಲ ಸಿಗತ್ತೆ. ರಾಹುಲ್ ಗಾಂಧಿ ಪ್ರಶ್ನೆ ಮಾಡಿ, ಅಥವಾ ಇನ್ಯಾವುದೇ ವಿಪಕ್ಷಗಳನ್ನ, ಆಮ್ ಆದ್ಮಿ ಪಕ್ಷ ಆಗಿರಬಹುದು, ಮಮತಾ ಬ್ಯಾನರ್ಜಿ ಆಗಿರಬಹುದು, DMK ಆಗಿರಬಹುದು, ಕಮ್ಯುನಿಸ್ಟ್ ಆಗಿರಬಹುದು, ಅವರನ್ನೆಲ್ಲರನ್ನು ಪ್ರಶ್ನೆ ಮಾಡಿ, ಟೀಕೆ ಮಾಡಿ, ಸುಳ್ಳು ಆರೋಪಣೆ ಮಾಡಿ ಏನು ಪ್ರಾಬ್ಲಮ್ ಇಲ್ಲ. ಮೋದಿ, ಬಿಜೆಪಿ, RSS, NDA ಇದನ್ನ ಪ್ರಶ್ನೆ ಮಾಡೋ ಹಾಗಿಲ್ಲ. ಜಸ್ಟ್ ಹೊಗಳಬೇಕು, ಹೊಗಳುತ್ತಾನೇ ಇರಬೇಕು, ಅಷ್ಟೇ ಮಾಡಬೇಕು. ಸೊ ಅಂಥದಕ್ಕೆ ಇನ್ನೊಂದು ಈ ಪ್ರಕರಣವನ್ನು ನಾವೀಗ ಆರಾಮಾಗಿ ತೆಗೆದುಕೊಳ್ಳಬಹುದು ಅಷ್ಟೇ. ಸೊ ಇದಿಷ್ಟು ಶೇಖರ್ ಸುಮನ್ ನಡೆಸ್ಕೊಡ್ತಾ ಇರುವಂತಹ ಶೇಖರ್ ಟುನೈಟ್ ಅನ್ನುವಂತಹ ಕಾಮಿಡಿ ಶೋ ಏನಿದೆ, ಮೋದಿ ಸರ್ಕಾರವನ್ನ ಪ್ರಶ್ನೆ ಮಾಡ್ತಿರುವಂತಹ ಕಾಮಿಡಿ ಶೋ, ಅದನ್ನ ಹತ್ತಿಕ್ಕೋದಕ್ಕೆ EDಯನ್ನ ಬಳಸಲಾಗ್ತಿದೆ ಅನ್ನುವಂತಹ ಆರೋಪಗಳ ನಡುವೆ ಆಗಿರುವ ಬೆಳವಣಿಗೆಗಳು ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.